ಸ್ನೇಹಿತರೆ, ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಒಂದು ನದಿ ಪಕ್ಕ ಇಸ್ಪೀಟ್ ಆಡ್ತಾ ಇರೋರನ್ನ ಏಕಾಏಕಿ ಯಾವುದೇ ಕ್ಲೂನು ಕೊಡ್ದೇ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಏನಾಯ್ತದೆ ಅಂದರೆ, ಅಲ್ಲಿದ್ದ ಇಸ್ಪೀಟ್ ಆಡ್ತಾ ಇದ್ದವರು ಪೊಲೀಸರಿಂದ ತಪ್ಪಿಸ್ಕೊಳ್ಳೋಕ್ಕೆ ಆ ನದಿಯ ಪಕ್ಕದಲ್ಲೇ ಇದ್ದಂಥ ಒಂದು ತೆಪ್ಪವನ್ನು ಹತ್ಕೊಂಡು ನದಿ ದಾಟೋಕ್ಕೆ ಹೋಗ್ತಾರೆ. ಆದರೆ ಅಲ್ಲಿ ಯಾರಿಗೂ ಸಹ ತೆಪ್ಪ ಓಡಿಸೋಕ್ಕೂ ಬರ್ತಾ ಇರಲ್ಲ, ಈಜು ಸಹ ಅಷ್ಟು ಸ್ಪಷ್ಟವಾಗಿ ಬರ್ತಾ ಇರಲ್ಲ. ಅವರು ನದಿಯಿಂದ ಒಂದು ಕಡೆ ಇನ್ನೊಂದು ಕಡೆ ಹೋಗುವಾಗ ತೆಪ್ಪ ಮುಳಿಕೊಳ್ಳುತ್ತೆ. ಅದರಲ್ಲಿ ಒಂದು 6 ಜನ ಸತ್ತೋಯ್ತಾರೆ. ಇನ್ನೊಂದು 6 ಜನ ಹಂಗೂ ಹಿಂಗೂ ಈಜ್ಕೊಂಡೋಗಿ ಆ ನದಿಯಿಂದ ಆ ಕಡೆ ದಡ ಸೇರ್ತಾರೆ. ಇದೇ ಥರದ ಘಟನೆ ನಮ್ಮ ಸ್ನೇಹಿತರ ಜೀವನದಲ್ಲೂ ನಡೆದಿತ್ತು. ಅದನ್ನು ಹಲವಾರು ಸರಿ ನನಗೆ ಹೇಳಬೇಕು ಅಂತ ಇದ್ದರು. ಅದನ್ನು ಈ ವಿಡಿಯೋ ಮುಖಾಂತರ ಅವ್ರ ಜೀವನದಲ್ಲಿ ಏನು ಘಟನೆ ನಡೀತೋ ಅದನ್ನು ಈಗ ಹೇಳ್ತಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಬರುವ. ನಾಗರಾಜ್ ಅವರೇ ನಮಸ್ಕಾರ. ಸುಮಾರು ದಿವಸದಿಂದ ನೀವು ಯಾವುದೋ ಒಂದು ಘಟನೆ ಹೇಳಬೇಕು ಅಂತ ಇದ್ರಿ. ನಮ್ಮ ಜೀವನದಲ್ಲಿ ಈ ಥರದ ಇಸ್ಪೀಟ್ ಆಡ್ತಾ ಇದ್ದಾಗ ನಡೆದಂಥঘಟನೆಯ ಅದೇನು ಹೇಳ್ತೀರಾ? ಹೇಳ್ತೀನಿ ಉಮೇಶ್ ಅವರೇ. ಏನಾಯಿತು ಅಂತಂದರೆ, ಸುಮಾರು 87 87 90ರ ದಶಕ ಇರ್ಬೋದು, 92 93 ಇರ್ಬೋದು. 92 93ರಲ್ಲಿ ಏನಾಯಿತು ಅಂದರೆ, ನಾವು ಕ್ರಿಕೆಟ್ ಆಡ್ತಾಯಿದ್ವಿ. ಕ್ರಿಕೆಟ್ ಗ್ರೌಂಡಲ್ಲಿ ಕ್ರಿಕೆಟ್ ಆಡ್ತಾಯಿದ್ವು. ಸಾಯಂಕಾಲ 5 ಗಂಟೆ ಆಯ್ತಿದ್ದಂಗೆ ಎಲ್ಲ ಕೊಡೆಯಾಲದ ಹುಡುಗರು ಎಲ್ಲರೂ ಬಂದು ಗ್ರೌಂಡಲ್ಲಿ ನಿಲ್ತಾಯಿದ್ರು. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಚೆನ್ನಾಗಿತ್ತು ಟೀಮು. ಆದರೆ ಕಾಲಕ್ರಮೇಣ ಏನಾಯಿತು, ಕ್ಷೀಣಿಸ್ತಾ ಬಂತು. ಕ್ಷೀಣಿಸ್ತಾ ಬಂದರು. ಕ್ರಿಕೆಟ್ ಬರೋ ಪ್ಲೇಯರ್ಸ್ ಕಡಿಮೆ ಆಯ್ತಾ ಬಂದರು. ನಾವು ಇದೇನು ಹುಡುಗರು ಇದಕ್ಕಿದೆ ಕಮ್ಮಿ ಆದ್ರಲ್ಲ, ಎಲ್ಲೋದ್ರು ಏನು ಅಂದ್ಕೊಂಡು ನಾವು ಸ್ನೇಹಿತರಲ್ಲಿ ವಿಚಾರಿಸಿದ್ರೆ ನನಗೆ ಒಂದು ವಿಚಾರ ಗೊತ್ತಾಯ್ತು. ಏನಪ್ಪ ಅಂದರೆ, ನಮ್ಮ ಗ್ರೌಂಡ್ ಪಕ್ಕದಲ್ಲಿ ಒಂದು ಮಾವಿನ ತೋಟ ಇತ್ತು. ಮಾವಿನ ತೋಟದಲ್ಲಿ ಇಸ್ಪೀಟ್ ಆಡ್ತಾರೆ ಹುಡುಗರು ಹೋಗಿ ಅಂತ ನಮ್ಮ ಗಮನಕ್ಕೆ ಬಂತು. ಅರೆ, ನಾವು ಕೊಡೆಯಾಲದಲ್ಲಿ ಒಂದು ಒಳ್ಳೆ ಕ್ರಿಕೆಟ್ ತಂಡ ಕಟ್ಟಬೇಕು, ಸುತ್ತಮುತ್ತ ಊರೆಲ್ಲ ಫೇಮಸ್ ಆಗಬೇಕು ಅಂತ ನಾವು ಪ್ರಯತ್ನ ಮಾಡ್ತಾಯಿದ್ರೆ, ಚೆನ್ನಾಗಿರುವ ಆಟ ಆಡುವ ಪ್ರತಿಭಾನ್ವಿತ ಆಟಗಾರರೇ ಹೋಗಿ ಇಸ್ಪೀಟ್ ಆಡ್ತಾರೆ ಅಂತಂದರೆ ನಾವು ತಂಡ ಕಟ್ಟೋದು ಹೆಂಗೆ? ನಮಗೆ ನನ್ನ ಜೊತೆಯಲ್ಲಿ ಕೋಆಪ್ರೇಟ್ ಕೊಡ್ತಾ ಇದ್ದೆ ಅಂದರೆ ಕಾಮರಾಜು ಮತ್ತು ಸುರೇಶ್, ನಮ್ಮ ಸ್ನೇಹಿತರು. ಅವರು ಚರ್ಚೆ ಮಾಡಿದ್ರು. ಅವರೊಂದು ಹಣ ಏನು ಮಾಡೋದು ಇದಕ್ಕೆ, ಸರಿ ಒಂದು ಕೆಲಸ ಮಾಡೋಣ ಅಂದ್ಬಿಟ್ಟು ಮಂಡಿಗೆ ಹೋದ್ರು. ಮಂಡ್ಯದಲ್ಲಿ SP ಔರಾದ್ಕರ್ ಅಂತ ಇದ್ರು. ಔರಾದ್ಕರ್ SP ಆಗಿದ್ರು. ಅವ್ರ ಹತ್ರ ಹೋದ್ಲು. ಏನಂತ ಹೇಳಿದ್ರು ಅವ್ರಿಗೆ ಅಂದರೆ, ನೋಡಿ ಸರ್, ಹಿಂಗೆ ಯಂಗ್ಸ್ಟರ್ಸ್ ಎಲ್ಲ ದಾರಿ ತಪ್ತವ್ರೆ, ಏನಾದರೂ ಮಾಡಿ ಸ್ವಲ್ಪ ಅವಾಯ್ಡ್ ಮಾಡಬೇಕು, ರೈಡ್ ಮಾಡಿ ಇಸ್ಪೀಟ್ ಆಡೋದು ತಪ್ಸೋಕ್ಕಾಗತ್ತಾ? ಅವಾಗ ಭಾಳ ಸಂತೋಷಪಟ್ಟರು ಅವರು. ನಿಮ್ಮಂಥ ಯಂಗ್ಸ್ಟರ್ಸು ಈ ಥರ ಬರಬೇಕು, ಹೆಲ್ಪ್ ಮಾಡಬೇಕು, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ, ಊರು ಸ್ವಚ್ಛ ಆಯ್ತದೆ ಅಂತೇಳಿ ಒಂದು ಸಾರಿ ರೈಡ್ ಮಾಡ್ತೀವಿ, ಬಟ್ ಅನ್ನಷ್ಟು ಯಾರಿಗೂ ಹೇಳಲ್ಲ, ನಾವು ಅನ್ನಷ್ಟು ಬರ್ತೀವಿ ಹೋಗಿ. ಹಂಗೆ ಒಂದು ಸಾರಿ ಬಂದರು ರೈಡ್ ಮಾಡಿದ್ರು. ರೈಡ್ ಮಾಡಿದಾಗ ಏನಾಯಿತು ಅಂದರೆ, ಯಂಗ್ಸ್ಟರ್ಸ್ ಎಲ್ಲ ಓಡೋಗ್ಬಿಟ್ರು. ಅವರು ಆ್ಯಕ್ಟಿವ್ ಆಗಿದ್ರು. ವಯಸ್ಸಾದೋ ಸಿಗಾಕ ಈ ನಿಮ್ಮ ಕ್ರಿಕೆಟ್ ಕ್ಲಬ್ ಅವರು ಅಲ್ಲದೆ ಬೇರೆಯವರು ಆಟ ಆಡ್ತಾ ಇದ್ರು. ಸುಮಾರು ಜನ ಆಡ್ತಾ ಇದ್ರು. ದುರಂತ ಗೊತ್ತಾ, ಆ ಜಾಗದಲ್ಲಿ ನಮ್ಮ ತಂದೆಯವರು ಇದ್ರು. ನಿಮ್ಮ ತಂದೆ ಅಲ್ಲಿ ಹೋಗಿ ಇಸ್ಪೀಟ್ ಆಡ್ತಾ ಇರೋದು ನಿಮಗೆ ಗೊತ್ತಿಲ್ಲ? ಅವ್ರು ಅಲ್ಲಿ ಇರ್ತಾರೆ, ನಮಗೇನು ಗೊತ್ತು, ಅವರೆಲ್ಲ ನಾನು ಅಂದ್ಕೊಂಡು ಬೈ ಚಾನ್ಸ್ ಅಲ್ಲಿದ್ದರು. ಅವತ್ತು ಹುಡುಗರೆಲ್ಲ ಓಡೋಗ್ಬಿಟ್ರು. ನಮ್ಮ ತಂದೆಯವರು ಓಡೋಕ್ಕಾಗಲಿಲ್ಲ, ಸಿಗಾಕ. ಅವ್ರು ನಮ್ಮ ತಂದೆಯವರು ಇದ್ದರು. ನಮ್ಮ ತಂದೆಯವ್ರನ್ನ ಹೇಳ್ಕೊಂಡೋಗವ್ರೆ ಅನ್ನೋ ವಿಷಯ ನಮಗೆ ಗೊತ್ತೇ ಆಗಲಿಲ್ಲ. ಬೆಳಿಗ್ಗೆ ಪಟ್ನಾ ಸಿವಿಲ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡವ್ರೆ. ಅಲ್ಲಿ ಕೆಲವೊಮ್ಮೆ ಎಂತೆಂಥ ದುರಂತಗಳು ನಡೀತವೆ ಉಮೇಶ್ ಅವರಲ್ಲೇ. ಸೇಮ್ ಟೈಮು ಕೊಡೆಯಾಲದಲ್ಲಿ ರೈಡ್ ಮಾಡೋದು, ಅರಕೆರೆಯಲ್ಲಿ ರೈಡ್ ಮಾಡೋದು. ಅರಕೆರೆಯಲ್ಲಿ ರೈಡ್ ಮಾಡಿದಾಗ 10 ಜನ ಸಿಗಾಕೊಂಡವ್ರು. ಕೊಡೆಯಾಲದಲ್ಲೇ ಅರಕೆರೆಯಲ್ಲಿ ರೈಡ್ ಮಾಡೋದು. ಅಲ್ಲೂ ಸಿಗಾಕೊಂಡವ್ರೆ. ಕೊಡೆಯಾಲದಲ್ಲಿ 3 ಜನ, ಅರಕೆರೆಯಲ್ಲಿ 10 ಜನ, ಒಟ್ಟು 13 ಜನನ ಜಡ್ಜ್ ಮುಂದೆ ನಿಲ್ಲಿಸ್ತಾರೆ. ಅವ್ರೇನು ಮಾಡ್ತಾರೆ, ಮಾಮೂಲಿ 300 ರೂಪಾಯಿ, ಎಷ್ಟು 139 3,000 ಅಂತ ಕಟ್ಬಿಟ್ಟು ಹೋಗಿ. ಅಲ್ಲೊಬ್ಬ ಲಾಯರ್ ಇರ್ತಾನೆ. ಅವನೇನು ಮಾಡ್ತಾನೆ, ಬ್ರೈನ್ ವಾಶ್ ಮಾಡ್ತಾನೆ. ಯಾಕೆ ಎಷ್ಟು ಕಾಸು ಕೊಡ್ತೀರಾ, ನಾನು ನಿಮಗೆ ಕೇಸ್ ಗೀಸ್ ಕೊಡ್ತೀನಿ, ನಮಗೆ ಒಂದು 2,000 ಕೊಡಿ. ದುಡ್ಡು ತಗೊಂಡು ಏನು ಮಾಡೋದು, 2,000 ಕೊಟ್ಬಿಡ್ತಾರೆ. ಅಲ್ಲೇ ಬೇಲ್ ಅರೇಂಜ್ ಮಾಡ್ತಾರೆ, ಬರ್ತಾರೆ. ಇದು ಹಿಂಗೆ ನಡೀತಾ ಇರ್ತದೆ. ಹೋಗ್ತಾರೆ, ಬರ್ತಾರೆ. ಏನು ಹೋದ ಲಾಯರ್ದು, ಇಸ್ಪೀಟ್ ಆಡ್ತಿರ್ಲ ಯಾರೋ ಪೊಲೀಸರು ತಪ್ಪು ಮಾಡೋರು, ಹಾಗೆ ಏನೋ ಅವ್ರಿಗೆ ಗೊತ್ತಿರೋದನ್ನ ಟೆಸ್ಟ್ ಮಾಡ್ತಿರ್ತಾರೆ. ಇನ್ನೊಂದು ದುರಂತ ಅಂದರೆ, ಒಂದಿನ ಲಾಯರ್ ಸತ್ತೋಗಿದ್ದಾನೆ.
ಓ ಲಾಯರ್ ತೀರೋಯ್ತಾರೆ. ಲಾಯರ್ ತೀರೋತಾರೆ. ಹಾಂ ಲಾಯರ್ ಸತ್ತೋದ್ಮೇಲೆ ಅರಕೆರೆಯ 10 ಜನ ಸಹ ಅವ್ನಿಗೆ ಗೊತ್ತಿರ್ತದೆ, ಅದೇ ಊರವರು ಹಾಂ ಲಾಯರು, ಅವರು ಬೇಲ್ ಅರೇಂಜ್ ಮಾಡ್ಕೊತಾರೆ. ಬೇರೆ ಲಾಯರ್ ಅರೇಂಜ್ ಮಾಡ್ಕೊತಾರೆ. ಒಡೆಯಾಲದ 3 ಜನ ಬೇಲ್ ಅರೇಂಜ್ ಮಾಡ್ಕೊಳ್ಳಲ್ಲ. ಹಾಂ ಇವರು ಬೇರೆ ಲಾಯರ್ ಅರೇಂಜ್ ಮಾಡ್ಕೊಳ್ಳಲ್ಲ. ಗೊತ್ತಿಲ್ಲ ಅವ್ರಿಗೆ. ಹಾಂ ಡೈರೆಕ್ಟ್ ಹೋಗಿ ನಿಂತ್ಕೋತಾರೆ, ಏನಪ್ಪ ಬೇಲ್ ತಗೊಂಡಿದ್ಯಾ? ಇಲ್ಲ ಸ್ವಾಮಿ ನಂಗೆ ಗೊತ್ತಿಲ್ಲ ಅಂತಾರೆ. ಕಸ್ಟಡಿಗೆ ಹಾಕ್ತೀವಿ. ಮಂಡ್ಯ ಕಾರಾಗೃಹಕ್ಕೆ ಹಾಕ್ಬಿಡ್ತಾರೆ. ಯಾವತ್ತು ಶುಕ್ರವಾರ ಹಾಕ್ತಾರೆ. ಶನಿವಾರ ವಿಷಯ ಗೊತ್ತಾಯ್ತದೆ. ನಾವು ಬೇಲ್ ಅರೇಂಜ್ ಮಾಡೋಕ್ಕಾಗೋದಿಲ್ಲ, ಮಧ್ಯೆ ಭಾನುವಾರ ರಜಾ, ಸೋಮವಾರ ನಾನು ಅರೇಂಜ್ ಮಾಡ್ಕೊಂಡು ಹೋಗಿ ಕೊಡ್ತೀನಿ. ಆದರೆ ಲಾಯರು ಅವರು ಕೊಟ್ಟು ಜಡ್ಜು ಬೇಲ್ ಕೊಡೋದಕ್ಕೆ ಮಂಗಳವಾರ ಕೊಟ್ಟಾಗ್ತದೆ, ಟೈಮ್ ಆಗುತ್ತೆ. ಮಂಗಳವಾರ ಬೆಳಿಗ್ಗೆ ಸಿಗ್ತದೆ ಜೈಲ್. ಅಂದರೆ ನನ್ನ ತಂದೆ 4 ದಿನ ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ ಇರಬೇಕಾದ ಅನಿವಾರ್ಯತೆ ಬರ್ತದೆ. ಎಂಥ ಸನ್ನಿವೇಶಗಳು ನಡೀತು ಅಂದರೆ, ನಮ್ಮ ತಂದೆನ ಕರ್ಕೊಂಬಂದೆ ನಾನೇ. ಕರ್ಕೊಂಬಂದ್ಬಿಟ್ಟು ನಮ್ಮ ಮನೆಯವ್ರು ಮೊದಲೇ ಹೇಳಿದ್ದೆ, ಈ ಬಗ್ಗೆ ಏನೂ ವಿಷಯ ಮಾತಾಡಬೇಡಿ, ಸುಮ್ಮನೆ ಆಗಿದೆ ಎಲ್ಲರೂ. ಸರಿ ಬಂದರು, ಸ್ನಾನ ಮಾಡ್ಕೊಂಡ್ರು, ಊಟ ಮಾಡ್ಕೊಂಡ್ರು. ಅವತ್ತೇ ಮೈಸೂರಿಗೆ ಹೋಗ್ಬೇಕು. ಮೈಸೂರಿಗೆ ಹೋಗ್ಬೇಕು. ಸರಿ ಹೋಗಿ ಮನಸ್ಸು ಬೇಜಾರಾಗಿರುತ್ತೆ. ಯಾರು ಏನು ಮಾತಾಡಬೇಡಿ ಅಂತ ಹೇಳಿದ್ನಲ್ಲ, ಮೈಸೂರಿಗೆ ಹೋಗೋದು. ನಮ್ಮ ನೆಂಟರು ಎಲ್ಲರ ಮನೆಗೆ ಹೋಗೋದು. ನಾನು ಬದುಕಿರಲ್ಲ, ನಾನು ಸತ್ತೋಯ್ತೀನಿ. ಅಂದರೆ ಅವ್ರಿಗೆ ಆಘಾತ, ಈ ಜೈಲು, ಕಾರಾಗೃಹದ ಆಘಾತ, ಪೊಲೀಸ್ ಸ್ಟೇಷನ್ನು ಇವೆಲ್ಲ ಆ ಹಿಂದೆ ಏನಾಯ್ತಿತ್ತು ಅಂದರೆ, ಈ ಸ್ಟೇಷನ್ಗೆ ಹೋಗಿದ್ದು ಬಂದವನೇ ಅಂದರೆ ಅವ್ರನ್ನ ಕೀಳಾಗಿ ಕಾಣುವಂಥದ್ದು, ಅಥವಾ ಅವರಲ್ಲೇ ನನ್ನ ಮಗನಿಗೆ ಎಂಥ ಕೆಟ್ಟ ಹೆಸರು ತಂದ್ಬಿಟ್ಟು, ನಮ್ಮ ಸಂಸಾರಕ್ಕೆ ಎಂಥ ಕೆಟ್ಟ ಹೆಸರು ತಂದ್ಬಿಟ್ಟು ಅನ್ನೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರ್ತಿತ್ತಾಗ. ಹಂಗಾಯ್ತದೆ. ನಮ್ಮ ನೆಂಟರು ಅವರೇ ನಮಗೆ ಹೇಳಿದ್ರು, ನಿಮ್ಮ ಅಪ್ಪ ಬಂದಿದ್ರು ಹಿಂಗಾಯ್ತು ಅಂತ ಹೇಳಿದ್ರು. ಬೇಜಾರಾಗಿ ನಂಗಿರ್ಬೋದು, ಸ್ವಲ್ಪ 2-3 ದಿನ ಸರೋಗ್ಬೋದು ಅಂತ. 2 ದಿನ ಅಂದ್ಮೇಲೆ ಬರ್ತಾರೆ. ಕೊಡೆಯ ಪಕ್ಕದ ಚಿಕ್ಕಾರಳ್ಳಿ ಗ್ರಾಮ ಅಂತದೆ, ಅಲ್ಲೂ ಇದ್ದಾರೆ. ಅಲ್ಲಿ ಬಾಬಾಯಿಗಳು ಅಂದರೆ ನಮ್ಮ ತಾಯಿ ಅಣ್ಣ ತಮ್ಮದ್ರು ಮಾತಾಡ್ಸ್ಕೊತಾರೆ. ಮಾತಾಡ್ಸ್ಕೊಂಡಾದ್ಮೇಲೆ ಬಂದು ಪಕ್ಕದಲ್ಲಿ ಒಂದು ಕೊಳದಲ್ಲಿ ಬಿದ್ದು ಬಿಡ್ತಾರೆ, ಸುತ್ತೋಯ್ತಾರೆ. ನಾನು ಕೋಳಿ ಫಾರಮ್ ಇಟ್ಟಿದ್ದೀನಿ, ನಿಮ್ಗೆ ಗೊತ್ತಲ್ಲ, ಫೀಡ್ಸ್ಗೆ ಅಂತ ಮೈಸೂರಿಗೆ ಹೋಗಿದ್ದೆ. ಅಲ್ಲಿ ಮೈಸೂರಲ್ಲಿ ನಮ್ಮ ಮೈಸೂರು ತಲುಪೋದಕ್ಕೆ ನನಗೆ ಲ್ಯಾಂಡ್ಲೈನು ಫೋನ್ ಬಂತು, ನಿಮ್ಮ ತಂದೆ ತೀರೋಗಿದೆ ಅಂತ. ಇಮಿಡಿಯೇಟ್ ಊರಿಗೆ ತಕ್ಷಣ ನಾನು ವಾಪಸ್ ಊರಿಗೆ ಬರ್ತೀನಿ. ಬರೋದಕ್ಕೆ ನಮ್ಮ ಬಾಡಿ ತಂದು ಮಲ್ಕಿರ್ತಾರೆ, ದಫನ್ ಆಗುತ್ತೆ, ಅದೆಲ್ಲ ಇದಾಯಿತು. ಆದರೆ ಅದ್ರ ಮಧ್ಯದಲ್ಲಿ ಕೆಲವು ಇನ್ಸಿಡೆಂಟ್ ನಡೀತು. ಏನು ಅಂತಂದರೆ, ಅಪ್ಪ ಜೈಲಿಗೆ ಹೋದೋದಕ್ಕೆ ಮಗ ಹೊಡೆದ, ಅದಕ್ಕೆ ಅಪ್ಪ ಸತ್ತೋದ ಅಂತೇಳಿ ನನ್ನ ಮೇಲೇ ಒಂದು ಪ್ರಾಪಗಂಡ ಆಗುತ್ತೆ, ಗೂಬೆ ಕೂರಿಸೋದು. ಅದು ಮಾಡಕ್ಕೆ ಬಂದವರೆಲ್ಲ, ಏನಪ್ಪ ಯಾರು ಜೈಲಿಗೆ ಹೋಗಿಲ್ಲ, ಯಾರು ಇಸ್ಪೀಟ್ ಆಡಿಲ್ಲ, ನೀನು ಯಾಕೆ ಬೋದಂತೆ, ನೀನು ಯಾಕೆ ಹೊಡೆದಂತೆ, ನಾಳೆ ಏನು ಮಾಡಬೇಕು, ಮುಂದೆ ಜೀವನ ಹೆಂಗೆ ಅಂತ ಆಘಾತಕಾರಿಯಾದ ಸನ್ನಿವೇಶದಲ್ಲಿ ಒದ್ದಾಡ್ತಾ ಇದ್ರೆ ನಮ್ಮ ನೆಂಟರು ಮತ್ತು ನಮ್ಮ ತಂದೆ ಸ್ನೇಹಿತರ ಚುಚ್ಚು ನುಡಿಗಳಿತ್ತಲ್ಲ, ಅದು ಇನ್ನೂ ಬರಬರತೆ ಮಾಡಿಬಿಡ್ತಾನೆ. ಜೊತೆಗೆ ನೀವು ಕಂಪ್ಲೇಂಟ್ ಕೊಟ್ಟಿರೋದು ನೀವೇ ಅಂತ ಅವ್ರಿಗೆ ಗೊತ್ತು ಆಗಿತ್ತೋ ಏನೋ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಅದು ಆಮೇಲೆ ಹೇಳ್ತೀನಿ, ಅದು ಗೊತ್ತಿಲ್ಲ. ಆದರೆ ಈ ಇನ್ಸಿಡೆಂಟ್ ನಡಿಕೆ ಸಾವಿಗೆ ನಾನು ಕಾರಣ ಅನ್ನೋದೊಂದು ಪ್ರೊಪಗಂಡ ಬಂತು. ಅದು ಯಾರಾಗಿ ಹೇಳೋಕೆ ಹೋಗಲಿ, ನಮ್ಮ ಕೆಲಸ ಕಾರ್ಯಗಳಿದ್ದು, ದುಃಖ ಇತ್ತು ಮನೇಲಿ, ಆ ನೀರಸ ಮೌನ ಇತ್ತು, ಹೆಂಗೋ ಸಾವರ್ಸ್ಕೊಂಡು ಬರ್ತಾಯಿದ್ದು. ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ನಾವು ಊರು ಉದ್ಧಾರ ಮಾಡಬೇಕು, ಕ್ಲೀನಾಗಿರಬೇಕು, ಎಲ್ಲಿ ಕಸ ಕಡ್ಡಿ ಇರಬಾರ್ದು, ಎಲ್ಲಿ ಸ್ಪೀಟ್ ಆಡಬಾರ್ದು, ಎಲ್ಲೂ ಡ್ರಿಂಕ್ ಮಾಡಬಾರ್ದು. ಇವೆಲ್ಲ ಆಗಿನ ಕಾಲದಲ್ಲಿ ನಿಜವಾಗಿಯೂ ನಾವು ನಮ್ಮ ಚಿಂತನೆಗಳಲ್ಲ, ಹಿಂಗಿರಬೇಕು ಅವರು ಹಂಗಿರಬೇಕು ಅಂತ. ಆದರೆ ನಮ್ಮ ಚಿಂತನೆಗಳೇ ನಮ್ಮ ಚಿಂತೆಗೀಡು ಮಾಡ್ತವೆ, ನಮ್ಮನ್ನು ಸುಡ್ತವೆ, ನಮ್ಮ ಮನೆಯನ್ನು ಸುಡ್ತದೆ. ಹೌದು ಸ್ನೇಹಿತ ಉಮೇಶ, ಎಷ್ಟೋ ಜನ ನಮ್ಮ ಸ್ನೇಹಿತರಿಗೆ ನೆಂಟರುಗಳಿಗೆ ಈ ಘಟನೆಗೆ ಕಾರಣ ನಾನು ಅಂತ ಗೊತ್ತಿಲ್ಲ. ಒಡನೇನೋ ಬೋದ್ರೆ ಅದು ಪ್ರಚಾರ ಆಯಿತು. ಆದರೆ ಕಂಪ್ಲೇಂಟ್ ಕೊಟ್ಟು ನಮ್ಮ ಅಪ್ಪನ್ನ ಅರೆಸ್ಟ್ ಮಾಡಿಸ್ದ ಅನ್ನೋ ವಿಚಾರ ಗೊತ್ತಿಲ್ಲ. ಬಟ್ ನೀವು ಆ ಉದ್ದೇಶ ಮಾಡಲಿಲ್ಲ. ನೀವು ಉದ್ದೇಶ ಅದಲ್ಲ, ನಿಮ್ಮ ತಂದೆ ಇಸ್ಬಿಟ್ಟು ಆಡೋಕೆ ಹೋಗ್ತಾರೆ ಗೊತ್ತಿಲ್ಲ. ಏನಪ್ಪ ಅಂದರೆ ನಿಮ್ಮ ಯೂತ್ ಕ್ಲಬ್ಬು, ಕ್ರಿಕೆಟ್ ಕ್ಲಬ್ಬು ಇಂಪ್ರೂವ್ ಆಗಬೇಕು ಅನ್ನೋ, ನೀವು ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಆದರೆ ಆ ಅಲ್ಲಿ ನಿಮ್ಮ ತಂದೆ ಅರೆಸ್ಟ್ ಆಗಿದ್ದಾರೆ. ತಂದೆ ಅರೆಸ್ಟ್ ಆಯ್ತಾರೆ. ನಮ್ಮ ಸಂಸಾರದ ದಿಕ್ಕೇ ಬದಲಾಯ್ತದೆ. ಇನ್ನೂ ಒಂದು ಏನಪ್ಪ ಅಂದರೆ, ಉಮೇಶ್ ನಿಮ್ಗೆ ಗೊತ್ತಾ, ನಾವು ಕೆಲವು ವಿಷಯನ ನಾವು ಮರ್ತುಬಿಟ್ಟಿದ್ದೀವಿ. ಅದೇ ವಿಚಾರ ಈಗ ಹೆಂಗೆ ಗೊತ್ತಾದೆ ಅಂತಂದರೆ,
ಆನ್ಲೈನ್ ರಮ್ಮಿ ಈ ಮನೆ ಬಾಗಿಲಿಗೆ ಬಂದವು ಈಗ. ಮನೆ ಬಾಗಿಲಿಗೆ ಬಂದೈತೆ, ಊರ್ ಬಾಗಿಲಿಗೆ ಬಂದೈತೆ. ನಮ್ಮ ಯಂಗ್ಸ್ಟರ್ಸು ಅದನ್ನ ಅಪ್ಯಾಯಮಾನವಾಗಿ ಸ್ವಾಗತ ಅವ್ರಿಗೆ ಒಪ್ಕೋತಾವ್ರೆ. ಈ ದೇಶದ ದುರಂತ, ನಾವು ಅವತ್ತು 30 ವರ್ಷದಿಂದನೇ ಯೋಚನೆ ಮಾಡಿದ್ವಲ್ಲ, ಅದು ಇವತ್ತು ಊರಿಗೆಲ್ಲ ಹರಡ್ತಾ ಇದೆ. ಈ ದೇಶದ ಭವಿಷ್ಯ, ಈ ಯುವ ಜನಾಂಗದ ಭವಿಷ್ಯ ಏನಾಗಬೇಕು ಅಂತ ಯೋಚನೆ ಮಾಡಿದಿರಾ? ಇರ್ಲಿ, ನಮ್ಗೆ ಅವತ್ತು ನೋವಾಯ್ತು, ಸಹಿಸ್ಕೊಳ್ಳುವ. ಆದರೆ ಇಂಥ ನೋವನ್ನು ಮುಂದೆ ಜನ ಅನುಭವಿಸ್ತಾರಲ್ಲ, ಎಷ್ಟೋ ಜನ ಮನೆ ಮಠ ಮಾರ್ಕೊಂಡು ಸಂಸಾರ ಬೀದಿ ಬಂದೈತೆ, ಡೈವರ್ಸ್ಗಳಾಗವೆ. ಬೇಕು ನೀವು ಯೂಟ್ಯೂಬಲ್ಲಿ, ನೀವು ಪಿಕ್ಚರ್ಗಳಲ್ಲಿ ನೇತಾಕ ಸತ್ತವ್ರು. ಇತ್ತೀಚೆಗೆ ಮೊನ್ನೆ ಒಂದು ಮಗು, ಒಂದು ಹೆಂಡ್ತಿ ಮರ್ಡರ್ ಮಾಡಿ ಅವನೋಗಿ ತಲೆ ಕೊಟ್ಬಿಟ್ಟವನಲ್ಲ, ಅದು ಸಹ ಈ ಅವನು ಆನ್ಲೈನ್ ಗೇಮ್ಗೆ ಅಡಿಕ್ಟ್ ಆಗಿದ್ದ, ಸಾಲ ಮಾಡ್ಕೊಂಡಿದ್ದ ಅನ್ನೋ ಹೊರಗಡೆನೆ ಬರ್ತಾ ಇರೋ ಸುದ್ದಿಗಳು. 1,000 ಸೋಲ್ತಾರೆ, ನಾಳೆ ಅದು ಬರುತ್ತೆ ಅಂತ ತಿರುಗಾಡ್ತಾರೆ, ಲಕ್ಷ ಆಯ್ತವೆ, 10 ಲಕ್ಷ 20 ಲಕ್ಷ ಆಯ್ತವೆ, ಮನೆ ಮಠ ಹೋಯ್ತವೆ, ಸಂಸಾರ ಬೀದಿ ಮಾಡ್ತವೆ. ಹೌದು. ನಾನು ಒಂದು ಕಳಕಳಿ ಏನಪ್ಪ ಅಂದರೆ, ನಮ್ಮ ನೋವು ಏನಾರು ಇರಲಿ, ಈಗಿನ ಸರ್ಕಾರ ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ಈ ಆನ್ಲೈನನ್ನು ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಭಾರತಕ್ಕೆ ಭವಿಷ್ಯ ಇದೆ, ಇಲ್ಲದ್ರೆ ಭವಿಷ್ಯ ಇಲ್ಲ ಅಂತ. ಹೌದು. ಈಗ ಏನಾಗಿದೆ ಅಂದರೆ, ಆನ್ಲೈನ್ ಗೇಮುಗಳು ಸರ್ಕಾರವನ್ನು ಕೊಂಡ್ಕೊಬಿಟ್ಟವೆ. ಹೌದು. ಈ ಎಲೆಕ್ಷನ್ಗೆ ಫಂಡಿಂಗ್ ಮಾಡ್ತೇವೆ, ಸರ್ಕಾರವನ್ನು ಕೊಂಡ್ಕೊಂಡವೆ. ಹಂಗಾಗಿ ಈ ಆನ್ಲೈನ್ ಗೇಮನ್ನು ಈ ಸರ್ಕಾರದವರು ಕಂಟ್ರೋಲ್ ಮಾಡೋಕ್ಕಾಯ್ತಾ ಇಲ್ಲ. ಸರ್ಕಾರನೇ ಆನ್ಲೈನ್ ಗೇಮ್ಗಳೇ ಸರ್ಕಾರನ ಕಂಟ್ರೋಲ್ ಮಾಡ್ತಾರೆ. ಇಲ್ಲ, ಏನಾಗುತ್ತೆ ಅಂತಂದರೆ, ಭಾರತ ಪ್ರಗತಿ ಪಥದಲ್ಲಿದೆ, 3ನೇ ಆರ್ಥಿಕ ತಲುಪುತ್ತೆ ಅಂತ ಹೇಳ್ತಿರಲ್ಲ, ಇದು ಹಿಂಗೆ ಬಿಟ್ರೆ ಆರ್ಥಿಕ ತಲುಪೋದಿಲ್ಲ, ಅದು ಅಧೋಗತಿ ಆಯ್ತದೆ. ಈ ಆ್ಯಪ್ನ ಮೂಲ ಯಾವ ದೇಶ ಅದೇ ಆ ದೇಶ ಬೆಳೆಯುತ್ತೆ. ಇದನ್ನು ರಾಜಕೀಯದವರು ಅರ್ಥ ಮಾಡ್ಕೋಬೇಕು, ಅಧಿಕಾರದಲ್ಲಿ ಮುಂಚೂಣಿ ಅಧಿಕಾರದಲ್ಲಿ ಇರ್ತಾರೆ ಅವರೆಲ್ಲ ಅರ್ಥ ಮಾಡ್ಕೊಂಡ್ರೆ, ಬ್ಯಾನ್ ಮಾಡಲಿಲ್ಲ ಅಂದರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ ಅಂತ. ಜೊತೆಗೆ ಅದೊಂದು ಕಡೆ, ಈಗ ನಾವು ಸಾರ್ವಜನಿಕರಾಗಲಿ ಅಥವಾ ಯೂತ್ಸೇ ಆಗಲಿ, ಈ ಊರಲ್ಲೂ ಸಹ ಈ ಥರದ ಗೇಮ್ಗಳನ್ನ ನಾವು ಆಡಬಾರ್ದು ಅನ್ನೋ ಪರಿಜ್ಞಾನವನ್ನು ಸಹ ಮೂಡಿಸ್ಬೇಕು. ಯಾಕೆಂದರೆ ಈಗ ಸ್ಟೆಪ್ ತಗೋಬೇಕು, ಈಗ ಪ್ರಚಾರಗಳು ಮಾಡಬೇಕು. ಈಗ ನೀವು ಆನ್ಲೈನ್ ಗೇಮ್ ಆಡ್ತೀರಿ, ಈಗ ನಾನು ನೀನೇ ಚೆಸ್ ಆಡ್ತೀವಿ ಅಂದ್ಕೊಳ್ಳಿ. ನಾವು ಚೆಸ್ ಆಡಿದ್ರೆ ನೀವು ಯಾವ ಪಾನ್ ನಡೆಸ್ತೀರಿ, ಅಥವಾ ನೀವು ಇಸ್ಪೀಟೆ ಆಡ್ತೀವಿ ಅಂದ್ಕೊಳ್ಳಿ, ನಿಮ್ಗೊಂದು ಕಾರ್ಡ್ ಬಿದ್ದಿರ್ತದೆ, ಯಾವ ಕಾರ್ಡ್ ಬಿತ್ತು ಯಾವ್ದು ಎತ್ಕತ್ತೆ ಅಂತ ಗೊತ್ತು. ಆದರೆ ಆನ್ಲೈನ್ ಗೇಮಲ್ಲಿ ಅವನಿಗೆ ಬೇಕಾಗಿರೋದು ಕಾರ್ಡ್ ಎತ್ಕತ್ತಾನೆ, ಅದು ನಮ್ಗೆ ಗೊತ್ತೇ ಆಗಲ್ಲ. ಅವನಿಗೆ ಗೆಲ್ತಾ ಇರ್ತಾನೆ, ಮೋಸ ಇರ್ಬೋದೇನೋ. ಆದರೆ ಟೋಟಲ್ ಏನು ಹೇಳಬೇಕು ಅಂತಂದರೆ, ಈಗಿನ ಆನ್ಲೈನು ಯಾವುದೇ ಇರ್ಬೋದು, ಷೇರು ವ್ಯವಹಾರ ಸಹ ಮೋಸನೇ. ಷೇರು ವ್ಯವಹಾರ ಬೇಕಾದಷ್ಟು ಜನ ಕಳ್ಕೊಂಡವ್ರೆ. ಮತ್ತು ಆನ್ಲೈನ್ ಗೇಮ್ಸ್ಗಳು, ಹೌದು, ಮತ್ತು ಜಂಗ್ಲಿ ರಮ್ಮಿ ಅದೇನವೆ, ಅವೆಲ್ಲ ದಯವಿಟ್ಟು ಕೈ ಮುಗಿದು ಕೇಳ್ಕೊತಿದ್ದೀನಿ, ಸರ್ಕಾರ ಅದನ್ನು ಬ್ಯಾನ್ ಮಾಡಿ ಹೊಸ ದಿಗಂತ, ಹೊಸ ಆಲೋಚನೆಗಳಿಗೆ ಯುವಕರನ್ನ ತಂದು ನಿಲ್ಲುತ್ತಿಲ್ಲ. ದೇಶ, ಭಾಷೆ, ನಮ್ಮ ಭೂಮಿ ಈ ಕಡೆ ಗಮನ ಕೊಡಲಿಲ್ಲ ಅಂದರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ ಅಂತ. ಹೌದು. ಸ್ನೇಹಿತರೆ, ಇದುವರೆಗೂ ನಮ್ಮ ಸ್ನೇಹಿತ ನಾಗರಾಜ್ ಅವರ ಸಂಸಾರದ ವಿಚಾರ, ಅಂದರೆ ಅವ್ರ ತಂದೆ ಎಲ್ಲೋ ಇಸ್ಪೀಟ್ ಆಡ್ತಾಯಿದ್ರು, ಬಟ್ ಅವ್ರಿಗೆ ಗೊತ್ತಿಲ್ಲ. ಅವರು ಯಂಗ್ಸ್ಟರ್ ಕ್ರಿಕೆಟ್ ಕ್ಲಬ್ನ ಕ್ಯಾಪ್ಟನ್ ಆಗಿದ್ದರು. ಅವ್ರಿಗೇನಪ್ಪ ಅಂದರೆ ಈ ಕ್ರಿಕೆಟ್ನ ಉತ್ತುಂಗಕ್ಕೆ ತಗೋಬೇಕು. ಯಾಕೆಂದರೆ ಆಗ 1990ನೇ ಇಸ್ವಿಲಿ ಕ್ರಿಕೆಟು ಭಾರಿ ವಿಜೃಂಭಿಸ್ತಾಯಿತ್ತು, ಎಲ್ಲ ಕಡೆಯೂ ಟೂರ್ನಮೆಂಟ್ ನಡೀತಾಯಿತ್ತು. ನಿಮಗೆ ಗೊತ್ತಿರಲಿ, 1990ನೇ ಇಸ್ವಿಲೇ ಕೊಡಿಯಾದಲ್ಲಿ ಡೇ ಆ್ಯಂಡ್ ನೈಟ್ ಮ್ಯಾಚ್ ನಡೆಸಿದ್ದಂಥ ಟೀಮು ಯಾವ ಕಡೆಯೂ ನಡೆಸೋಕ್ಕಾಗಲ್ಲ. ಡೇ ಆ್ಯಂಡ್ ನೈಟ್ ಮಾಡೋಕ್ಕಾಗುವಂಥದ್ದು ದೊಡ್ಡ ದೊಡ್ಡ ಕ್ರೀಡಾಂಗಣದಲ್ಲಿ ಮಾತ್ರ. ಫ್ಲಡ್ ಲೈಟು ಅದನ್ನು ಸಹ ಮಾಡಿದ್ದಂಥ ನಮ್ಮ ಟೀಮ್ ಕ್ಯಾಪ್ಟನ್ ನಾಗರಾಜ್ ಅವರು ಆ ಟೀಮನ್ನು ಬೆಳೆಸ್ಬೇಕು ಅಂತ ಹೊರಗಡೆ ಹೋಗ್ತಾ ಇದ್ದಂಥ, ಎಲ್ಲೋ ದಾರಿ ತಪ್ಪಿದ್ದಂಥ ಕ್ರಿಕೆಟ್ ಹುಡುಗನ್ನ ವಾಪಸ್ ಕರ್ಕೊಬರಬೇಕು ಅನ್ನೋ ಸ್ಪಿರಿಟ್ನಲ್ಲಿ ಏನೋ ಒಂದು SP ಕಂಪ್ಲೇಂಟ್ ಕೊಟ್ಟರು. ಅವ್ರು ಇಸ್ಪೀಟ್ ಆಡ್ತಿದ್ದಂಥ ಜಾಗದಲ್ಲಿ ಇವ್ರ ತಂದೆ ಇದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಅನಾಹುತಗಳು ಹೆಂಗಾಯ್ತವೆ ಅಂದರೆ, ನಾವು ಏನೋ ಒಳ್ಳೇದು ಮಾಡೋಕ್ಕೋಗಿ ನಮ್ಮನೇನೆ ಸುಟ್ಟು ಅಂದಂಗೆ. ಈಗ ಅದಕ್ಕಿಂತ ಮುಖ್ಯವಾಗಿ ಏನಾಗದೆ ಅಂದರೆ, ಅದೆಲ್ಲೋ ತೋಟದಲ್ಲಿ ಆಡ್ತಾಯಿದ್ರು, ಆದರೆ ಈಗ ಮನೆ ಒಳಗೆ ರೂಮಲ್ಲೇ ಆಡ್ತಾವ್ರೆ. ಅದು ಈವನ್ ತಂದೆ ತಾಯಿಗಳಿಗೂ ಗೊತ್ತಿರಲ್ಲ ನಮ್ಮ ಹುಡುಗ ಏನು ಮಾಡ್ತಾವನೆ ಅಂತ. ಮೊಬೈಲ್ ತಗೊಟ್ಟಿರ್ತಾರೆ, ಆಂಡ್ರಾಯ್ಡ್ ಮೊಬೈಲ್ ಇರ್ತದೆ, ಅವನೇನು ರಾತ್ರಿ ಹೊತ್ತು ಇಸ್ಪೀಟ್ ಆಡ್ತಾನೋ ಅಥವಾ ಎಜುಕೇಷನ್ ಬಳಸ್ಕೊತಾನೋ ಅದು ಯಾರಿಗೂ ಗೊತ್ತಿರಲ್ಲ. ಅದು ಯಾವಾಗ ಗೊತ್ತಾಯ್ತು ಅಂದರೆ, ಅವನು
ಸಿಕ್ಕಾಪಟ್ಟೆ ಸಾಲ ಮಾಡಿ ಆರ್ಥಿಕ ಅಧೋಗತಿಗಿಳಿದಾಗ ಸಿಕ್ಕಾಪಟ್ಟೆ ಸಾಲ ಮಾಡಿ ಅಕ್ಕಪಕ್ಕದವರೆಲ್ಲ ಬಂದು ನಿಮ್ಮ ಹುಡುಗ ಸಾಲ ಮಾಡ್ಕೊಂಡವನೇ ಅಂತ ವಸೂಲಿಗೆ ಬಂದಾಗಲಷ್ಟೇ ಅವ್ರಿಗೆ ಗೊತ್ತಾಗೋದು. ದಯವಿಟ್ಟು ಸಾರ್ವಜನಿಕರು, ಅದರಲ್ಲೂ ಮುಖ್ಯವಾಗಿ ಯುವಕರು, ಅದಲ್ಲದೆ ವಿದ್ಯಾರ್ಥಿಗಳು ಈ ಆನ್ಲೈನ್ ಗೇಮಿಂದ ಹೊರಗಡೆ ಬಂದು ತಮ್ಮ ಭವಿಷ್ಯಕ್ಕಾಗಿ ವಿದ್ಯಾಭ್ಯಾಸದ ಕಡೆ ಅಥವಾ ಅವರ ಪ್ರಗತಿ ಕಡೆ ಮಾತ್ರ ನೀವು ಗಮನ ಕೊಡಬೇಕು. ನೀವು ಆನ್ಲೈನ್ ಗೇಮ್ಗಳ ಇವತ್ತು ನೀವು ಏನೋ ಖುಷಿಯಾಗಿ ಆಡ್ಬೋದು, ಇವತ್ತು ಖುಷಿ ಇರ್ತದೆ, ನಾಳೆ ಅದು ಚಟ ಆಗಿ ಕನ್ವರ್ಟ್ ಆಯ್ತದೆ. ಆದ್ದರಿಂದ ಆದಷ್ಟು ಆನ್ಲೈನ್ ಗೇಮ್ಗಳಿಂದ ದೂರ ಇಡಿ. ನೀವು ಆಟ ಆಡಬೇಕಾ, ಹೋಗಿ ಫೀಲ್ಡಲ್ಲಿ ಕ್ರಿಕೆಟ್ ಆಡಿ, ಫುಟ್ಬಾಲ್ ಆಡಿ, ಅಥವಾ ಯಾರೋ ನಿಮ್ಮ ಸ್ನೇಹಿತರ ಜೊತೆ ಚೆಸ್ ಆಡಿ, ಕೇರಮ್ ಆಡಿ. ಆದರೆ ಯಾವುದೇ ಕಾರಣಕ್ಕೂ ಈ ಆನ್ಲೈನ್ ಗೇಮ್ಗಳ ದುಶ್ಚಟಕ್ಕೆ ಮಾತ್ರ ಬಲಿಯಾಗಬೇಡಿ. ನಮಸ್ತೆ.